ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವು ಇವತ್ತು ನವರಾತ್ರಿಯ ಎಷ್ಟನೇ ದಿನವಾ ದಿನ ಹೋಗ್ತಾ ಇದ್ದೇವೆ ಟೆಂಪಲ್ಗೆ. ಅಂಡಿ ಹೊಡಿ ಲಲಿತಾ ಪಂಚ ಹತ್ರ ಬರ್ಲಿಕ್ಕೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಗಿನ ಬೈಲಿಕ್ಕೆ ನಾವೆಲ್ಲ ಹೊರಟಿದ್ದೇವೆ. ಎಲ್ಲ ಹೊರಟು ಕೂತಿರುವಾಗ ಬ್ಲೂಶಿ ಎಲ್ಲಿ ಹೋದದ್ದು ಗೊತ್ತುಂಟಾ? ಬ್ಲೂಶಿ ಹೋದದ್ದು ಮೇಲೆ ಹೋದದ್ದು ಬಂದೇ ಇಲ್ಲ. ಅದನ್ನು ಹುಡುಕಿಕೊಂಡು ನಮ್ ಸ್ವಲ್ಪ ಲೇಟ್ ಆಯ್ತು. ಎಷ್ಟು ನಿನ್ನಿಂದ ಲೇಟ್ ಆದದ್ದು ಇವತ್ತು. ಎಲ್ಲ ನೀನೇ ಇವತ್ತು ಕಾರಣ. ಹೌದು ಬ್ಲೂಶಿ, ಅದನ್ನು ಕರ್ಕೊಂಡು ಬಂದು ಸ್ನಾನ ಮಾಡಿಸಿದಷ್ಟೇ ಅದನ್ನು ಅಷ್ಟು ಬೇಗ ಹೋಗಿ ಮಣ್ಣು ಮಾಡ್ಕೊಂಡು ಬಂತು. ಮಣ್ಣು ಮಾಡ್ಲಿಲ್ಲ ಅಷ್ಟು ಅಲ್ಲ ಬ್ಲೂಶಿ? ಸ್ವಲ್ಪ ಮಾಡಿದ್ರೆ ತುಂಬಾ ಕಾಣ್ತದೆ ಅದು. ಈಗ ದೂರ ಹೊರಟಿದ್ದೇವೆ. ಲಲಿತಾ ಪಂಚಮಿ ದಿವಸ ದೇವರದ್ದೊಂದು ದೇವರನ್ನು ನೋಡ್ಕೊಂಡು ಬರುವ ಅಂತ ಹೊರಟಿದ್ದೇವೆ. ಹಿಂದೆ ಬಸ್ ನೋಡು. ಓ ಬಸ್. ಚಂದ ಕಾಣ್ತಿತ್ತು. ಹೌದಾ, ಥ್ಯಾಂಕ್ ಯು. ಬೇಗ ಹೇಳಿದ ಏನು ಕೊಡಲಿಕ್ಕ ಕಟ್ಟಿ ಇಲ್ಲಿಂದ ಆಚೀಚೆ ಬೇಗ ಒಳಗೆ. ಅದಕ್ಕೆ ನಾನು ಕರೆಯೋದು ಕೇಳ್ತಾನೆ ಇಲ್ಲ. ಆಟೋನ ಆಟ. ಇನ್ನು ಬಾ ಆಯ್ತಾ, ನಿನಗೆ ಎಂತ ಮಾಡುದಿಲ್ಲ ನಾನು ಕರ್ದಾಗ ಬರುದಿಲ್ಲಲ್ಲ. ನೀನ್ ಮಾಡ್ತೇನೆ ನೋಡು. ಕರ್ದಾಗ ಬರ್ಬೇಕು. ಬರದಿದ್ರುಂಟಲ್ಲ ಕರ್ಕೊಂಡು ಬರಲ್ಲ. ಇನ್ನು ಕರ್ಕೊಂಡು ಬರುದಿಲ್ಲ. ನಿಮ್ಮ ಮನೇಲೆ ಕೂತ್ಕೊಳ್ಬೇಕು. ಇವತ್ತೇ ಕರ್ಕೊಂಡು ಬಂದದ್ದು. ಇವತ್ತು ಉಪದ್ರ ಮಾಡಿ ಟ್ಯಾರಿಸ್ ಮೇಲೆ ಕೂತ್ಕೊಳ್ಳೋದು. ಇದನ್ನ ಮನೇಲೆ ಬಿಟ್ಟು ಬರ್ಬೇಕಿತ್ತು ಬ್ಲೂಶಿಯನ್. ಅದು ಬ್ರಾನ್ ಇರ್ಬೇಕು ನನ್ನ ಪ್ರಕಾರ. ಅದನ್ನೇ ಓಪನ್ ಮಾಡಿ. ಹೇಗೆ ಉಂಟು? ರಶ್ ಅಂದರೆ ರಶ್. ಪೊಳಲಿ ಟರ್ನ್ ಆಗ್ತಾ ಟೈಗರ್ಸ್ ಬಾಯ್ಸ್ ಪೊಳಲಿ. ಮಳೆ ಬರ್ತಾ ಉಂಟು. ಶುಭ ಶಕುನ. ಶಕುನ ಅಂದೆ. ಅದು ಅಲ್ಲಿಗೆ ಬೀಳ್ತದೆ. ಮಳೆ ಬಂದ್ರೆ ಒಳ್ಳೇದಂತ.
अच्छा ಯಾವ ಒಂದು ಇದು ಸಹ ಹೊರಗಿಂದಾನೆ ಕೈ ಮುಗ್ದು ಮನೆ ಮುಟ್ಲಿಕ್ಕೆ ಆಗ್ತದೆ. ಎಂತ ನೋಡಿ ಎಷ್ಟು ಚಂದ ಸೆಲೆಬ್ರೇಷನ್ ಮಾಡಿದ್ದಾರೆ ನೋಡಲು. ಮತ್ತೆ ಮತ್ತೆ ಅಲಂಕಾರ ನೋಡು ನೀನು. ಇಷ್ಟು ಜನ ನೋಡಿದ್ರೆ ರಶ್ ಇದ್ದ ಕಾರಣ ಜವಾಬ್ದಾರಿಯನ್ನು ನಾನು ತಗೊಳ್ತಾ ಇದ್ದೇನೆ. ಹಾಂ ಸ್ಯಾಂಡಲ್ ಸ್ಯಾಂಡಲ್ ಇಟ್ಟಿದ್ದಾರೆ. ಸ್ಯಾಂಡಲ್ ಇಟ್ಟಲ್ಲಿ ತಗೊಂಡು ಸೀದಾ ಹೊರಡುದು ಮನೆ. ಹೀಗೆ ಕಾಲು ಮೇಲೆ ಮಾಡ್ಬೇಕು. ಯಾರು ಹೇಳಿದ್ದು? ಯಪ್ಪು ನೋಡಿದೆ ಎಷ್ಟು ಸುಳ್ಳು ಬಿಡ್ತಾಳೆ ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಎಲ್ಲರ ಎದುರಲ್ಲಿ. ನನಗೆ ಬ್ರೌನ್ ಕಲರ್ ಸಾಕೆ ಬ್ಲೂ ಕಲರ್. ಯಾವುದೇ ರೀತಿಯಾದಂತಹ ರೋಗಗಳನ್ನು ಮಾಡಿಕೊಳ್ಳದೆ ಶಾಸ್ತ್ರ ರೀತಿಯಲ್ಲಿ ದೇವರ ಪ್ರಕಾರ
ಬೇಕಾದಾಗೆ ಜನಗಳಿಗೆ ಬರಬೇಕಾದ್ರೆ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಅಥವಾ ಜನಗಳು ಹೋಗ್ಲಿಕ್ಕೆ ಆಗಲಿ ಊಟದ ವ್ಯವಸ್ಥೆ ಆಗಲಿ ಚೆಂದ ಮಾಡಿದ್ದಾರೆ. ಚೆಂದ ನೋಡ್ಲಿಕ್ಕಾಗುತ್ತೆ ಮಾತ್ರ. ಇಲ್ಲಿ ಬಂದ ಮೇಲೆ ಉಂಟಲ್ಲ, ಬರುವ ಮೊದಲು ಅಯ್ಯೋ ಅಯ್ಯೋ ಅಂತ ಅನಿಸ್ತದೆ, ಬಂದ ಮೇಲೆ ಖುಷಿಯಾಗ್ತದೆ. ಇಲ್ಲಿದು ವ್ಯವಸ್ಥೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಇಲ್ಲಿಂದಲೇ ಬಂದದ್ದು. ಇನ್ನು ಸಲ ಇನ್ನೂ ಟೈಮ್ ಎಷ್ಟು? 10:30 ಆದರೂ 10:30. ಇನ್ನೂ ಜನ ಬರ್ತಾನೆ ಇದ್ದಾರೆ. ರಶ್ ಇದೆ. ಇತ್ತು ಮಾತ್ರ. ಇದಲ್ಲ ನಂಗೆ ನೆನಪಿದೆ. ಆ ಸೈಡ್ ಹೋಗೋದು ಬೆಟರ್ ಅಂತ. ಈಗ ಲೈನ್ ಎಂಡ್ ಆಯ್ತು. ಆಗದಿಂದ ಇನ್ನು ಜನ ಮಾತ್ರ ಕಮ್ಮಿ ಆಗಲಿಲ್ಲ. ಕಮ್ಮಿ ಆದ್ರಲ್ವ, ಆಗ ಅಲ್ಲಿ ತನಕ ಇದ್ರಲ್ಲ ಜನಗಳು, ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದ್ದಾರೆ. ಬರುವವರು ಸಹ ಅಲ್ಲ, ಅಲ್ಲಿಂದನೇ ವಾಪಸ್ ಹೋಗುವವರು ನಾವು. ಇಲ್ಲೇ ಅಲ್ಲ, ಬಂದಲ್ಲೇ ಹೋಗ್ಬೇಕು ಅಂತೇನಿಲ್ಲ, ಬಟ್ ಅಲ್ಲಿ ನಾವು ಬಂದ ದಾರಿ ಮರಿಬಾರ್ದು ಅಂತ ಅದಕ್ಕೆ ಗುಂಡಿ ಉಂಡವೆ ಎದುರು ಮಲ್ಲ ಗುಂಡಿ ಉಂಟು ಅಲ್ಲ, ಬಂದಿದ್ದೇನಲ್ಲ ಹಾಗೆ ಗೊತ್ತಿಲ್ಲ. ಅಲ್ಲ, ಪ್ರಾಯದವರು ಮೆಲ್ಲ ಕೊಡಿ ಸೈಡ್. ಒಂದು ನಿಮಿಷ, ಒಂದು ಪತಂಗ ಗೊತ್ತೀನಿ ಇದು. ಪಾತಾಳದಿಂದ ಬಂದಾಗೆ ಎಲ್ಲಿಡ್ಲಿ? ಹೌದು, ಆಗ್ಲಿಲ್ಲ. ನೀನು ಹಾರು ಅಂತ ಹೇಳಿ ಪಾಪ ಅವರು ಹಾರಬೇಡ ಅಂತ ಹೇಳ್ತಿದ್ರು. ಹೀಗೆ ಹೋಗ್ಬೇಕಾ? ವಾಪಸ್ ಹಿಂದಿದ್ದಾವಿಲ್ವಾ? ಆಚೆಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಪಾಪ ಅವರೇ ಹೊರತು ಕೇಳ್ತಿದ್ದಾರೆ, ಗಾಡಿ ಹೋಗ್ತಾ ಇಲ್ಲ. ಯಾರಕ್ಕ ಹೇಳಿದ್ದು? ಅಲ್ಲವಾ ಹೇಳಿದ್ಯಾರು? ಎಂತಂತ? ಇದಕ್ಕೆ ಇದಕ್ಕೆ ಇಷ್ಟ ಮಾಡಿದೆ ಮಾತ್ರ ಹೀಗೆಲ್ಲ ಉಂಟು ಅಂತ. ಫಸ್ಟ್ ಟೈಮ್ ಬಂದದ್ದು. ನಾನು ತುಂಬ ಆಸೆಯಿಂದ ಇದ್ದೆ, ನನಗೆ ಸಾರಿ ತಗೊಳ್ಬೇಕಂತ ಇತ್ತು ಮಾತ್ರ.
ಅದಕ್ಕೆ ಹೇಳುದ, ಅದಕ್ಕೆ ನನ್ನಾಗಿ ಒಂದು ಅದೃಷ್ಟ ಪಟ್ಟಿರ್ಬೇಕು. ಜಾಸ್ತಿ ಮಾಡಿ ಡ್ರಾಪ್ ಕೊಡ್ಲೆ ಗುರ್ತಾಂಡ ಆರಾಮನ ಹಾಗಾದ್ರೆ ನಾನು ಬರ್ತೇನೆ. ಗಾಡಿಯಲ್ಲಿ ಕೂತ್ಕೊಳ್ಳೋ ಸ್ವಲ್ಪ ಜಾಗ್ರತೆ ಕೂತ್ಕೊಳ್ಳೋದು. ಕೆಸರು ಮಾಡಿದ್ರೆ ಮತ್ತೆ ನೀನು ಕೊಡು. ನೀರು ಹಾಕ್ಬೇಕು, ನೀರು ಹಾಕಿ ಮತ್ತೆ ಒಳಗೆ ಕೂತ್ಕೊಳ್ಬೇಕು. ಎಂತ ತಲೆ ಮೇಲೆ ಇರ್ತಾಳೆ ಇವಳು? ಅಲ್ಲ, ನಾನು ತಲೆ ಮೇಲೆ ಇಡಲ್ಲ, ನಾನು ತೊಳಿತೇನೆ ಅಷ್ಟೇ. ಬಟ್ ಈಗ ಬಟ್ಟೆ ತೊಳೆದು ಹೋಗ್ಬೇಕು ಕಾರೊಳಗೆ. ಇದು ಉಂಟ, ನೀರಿದ್ದು ಬಾಟ್ಲಿ ಉಂಟ ಅಲ್ಲಿ, ಅದರಲ್ಲಿ ಬಾಟ್ಲಿ ಇದ್ರೆ ಮಾತಾಡಿದಿಲ್ಲ ಅಕ್ಕ. ಜಾರ್ಬೋದಲ್ಲ? ಜಾರಿದ್ರೆ ಕಲರ್ ಇನ್ನೊಂದು ಕಲರ್ ಆಗ್ತದೆ. ಯಬ್ಬೋ, ಬನ್ನಿ ಈಚೆ ಹೋಗುವ. ಅಷ್ಟು ಬಂದ ನಂತರ ನಮಗೆ ಬರ್ಲಿಕ್ಕೆ ಗೊತ್ತಿಲ್ಲ. ಎಲ್ಲಿದ್ದೀ ನೀನು? ನಾನು ನಿನ್ನ ಹುಡುಕುದಿಂದೆ. ಹೇಗಾದ್ರೂ ಬರ್ಬೇಕಲ್ಲ ಮಾರೈತಿ. ಫೈನಲಿ ಅದೃಷ್ಟ ಮಾಡಿದ್ದೇವೆ. ಆ ಥರ ಆಗಿದೆ ಹಾಗಿದೆ ರೋಡ್. ಆಗ ಮಳೆ ಬಂತಲ್ಲ, ಹಾಗೆ ಹಾಗಾಗಿ ಮಾಡಿದ್ದಾರೆ ಪಾರ್ಕಿಂಗ್. ಆದ್ರೆ ಮಳೆ ಬಂದಿದ್ದರಿಂದ ಆಮೇಲೆ ಆಯ್ತು, ಅಲ್ಲಿಗೆ ಮುಗಿಯಿತು, ಸ್ಟಾಪ್. ಮುಂದೆ ಮುಂದೆ ಮಾತಾಡ್ಲಿಕ್ಕಿಲ್ಲ, ಹಾಗೆ ಉಂಟು ನಮ್ಮದು. ಇದು ನೀನು ಹೋಗಿದ್ದು? ನೀನಂತೂ ಅಲ್ಲ, ಎಂತ ಮಾಡುದು? ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ನಾವು ಮೆಟ್ಟ ಹಾಕದೆ ಗೊತ್ತಿದ್ರೆ ಬ್ಲೂ ಯೆಲ್ಲೋ ಬ್ರೌನ್ ಅಂತ ಅದೆಲ್ಲ ಇಲ್ಲಿ ಆಯ್ತು. ನೀವು ಹೇಳ್ಕಿಂತ ಮೊದಲೇ ಈಗ ಒಂದು ಜಾರಿ ಬೀಳು, ಆಗ ಬುರಿ ನಮ್ಮ ಬ್ಲೂಶಿ ಏನ್ ಮಾಡ್ತಾ ಉಂಟೇನ. ಚಾಕ್ಲೇಟ್ ಹೋಗೋದಲ್ಲ, ಇದು ಎಲೆಕ್ಟ್ರಿಕ್. ಇದು ಗೊತ್ತಿರ್ಲಿಲ್ಲ, ನಿಮ್ಗೆ ಗೊತ್ತಿರ್ಲಿಲ್ಲ ಅಲ್ಲ, ಅದಕ್ಕೆ ಹೇಳಿ. ಇದು ಆಚೆ ಸೈಡ್, ಈಚೆ ಸೈಡ್ ಆಚೆ ಸೈಡ್ ಹೊಳ್ಸಿಂದನೆ ಬಂದು ಅವಾಗ ನಿಧಾನ ಬರ್ಬೇಕು. ಉಂಟಾ? ಸ್ವಲ್ಪ ಇಲ್ಲ ಇವತ್ತಿನ ವ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ದೇವರ ದರ್ಶನ ಮಾಡಿ ಖುಷಿಯಾಗಿ. ಇವತ್ತಿನಂತೂ ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ಇವತ್ತಿನ ದಿವಸ ಏನು ವಿಶೇಷ ಅಂತ ಹೇಳಿದರೆ ಲಲಿತಾ ಪಂಚಮಿ. ಆ ದಿವಸ ಪೊಳಲಿ ಮತ್ತು ಕಟೀಲಿಗೆ ಹೋಗಿ ಬಂದ್ವಿ. ಅಲ್ಲಿ ಅಂತೂ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಮತ್ತು ಊಟನೂ ಪ್ರಸಾದ, ದೇವರ ಅನ್ನ ಪ್ರಸಾದವು ಕೂಡ ತುಂಬ ಚೆನ್ನಾಗಾಯಿತು. ಹಾಗೆ ಸಾರಿ, ದೇವರ ಸೀರೆ ಕೂಡ ಸಿಕ್ಕಿತ್ತು. ತುಂಬ ಖುಷಿ. ಐ ಆಮ್ ಸೋ ಹ್ಯಾಪಿ. ಇನ್ನು ನೋಡುವ ಏನಾಗುತ್ತೆ ಅಂತ. ಇವತ್ತಿನ ವ್ಲಾಗ್ ನಾನು ಇಲ್ಲೇ ಕಂಪ್ಲೀಟ್ ಮಾಡ್ತಾ ಇದ್ದೇನೆ, ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೇವೆ. ಥ್ಯಾಂಕ್ ಯು.